ಎರಡನೇ ಸಲ ಮುಳುಗಿರೋದು. ಸುಮ್ನೆ ವಿಡಿಯೋ ಮಾಡಿ ನೋಡ್ರಿ ಇಲ್ಲಿ ಕೇರಳ ತರ ಐತೆ, ದುಬೈ ತರ ಐತೆ ಅಂತ ಹಾಕ್ಬಿಟ್ಟು ಹೋದ್ರೆ ನೋಡ್ರಿ ಕೇರಳ ಅಂತ ಈ ಜೋಡೆ ಬರ್ತೀರಾ. ಇಲ್ಲಿ ಆಗ್ಲೇ ಇಬ್ರು ಸತ್ತೋಗೋರೆ, ಶಿವಮೊಗ್ಗದವರು ಮತ್ತೆ ಮೈಸೂರವರು. ಯಾರು ಬರಕ್ ಹೋಗ್ಬೇಡಿ ಇನ್ಮೇಲೆ ಈ ಜೋಡಕ್ಕೆ. ಲೋಕಲ್ ಅವರು ಇದ್ರು ಸರಿ, ಇಲ್ದಲೇ ಇದ್ರು ಸರಿ, ಬರಕ್ ಹೋಗ್ಬೇಡಿ ಯಾರು. ಲೈಕ್ಸ್ ಕಮೆಂಟ್ಸ್ ಗೊತ್ತಾ ವಿಡಿಯೋ ಮಾಡಿ ಸ್ಟೇಟಸ್ ಹಾಕ್ಬಿಟ್ಟು ಹೋಗ್ಬಿಡ್ತೀರಿ. ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದು ಆರಕ್ಕೆ ಬಂದ್ಬಿಡ್ತಾರೆ. ಬಂದು ವಿಡಿಯೋ ಹಾಕೋಣ ಅಂದ್ಬಿಟ್ಟು ಆ ಸುಳಿಗೆ ಹೋಗಿ ಬೀಳಕ್ಕೆ ಹೋಗ್ತಾರೆ. ಅಲ್ಲಿ ನಾವು ಲೋಕಲ್ಸ್ ಅಲ್ಲಿ ಹೋಗಿ ಬೀಳಲ್ಲ, ಆ ಥರ ಸುಳಿ ಇದೆ ಅಲ್ಲಿ. ಇಲ್ಲಿ ಯಾರು ಕಾಪಾಡೋಕೆ ಆಗಲ್ಲ, ಲೋಕಲ್ಸ್ ಈಗ ಬಂದು ಹೊಡೆಯಲ್ಲ. ಇಲ್ಲಿ ಇವಾಗ ತಂದೆ ತಾಯಿ ಮಕ್ಳು ಎಲ್ಲಿ ಹೋಗಿರ್ತಾರೆ ಗೊತ್ತಿರಲ್ಲ. ಇವ್ರು ಬಂದು ಈ ಜೋಡಿಗೆ ಬಂದ್ಬಿಟ್ಟಿರ್ತಾರೆ. ಅಮ್ಮ ಇಲ್ಲೇ ಹೋಗ್ಬಿಡ್ತೀನಿ, ಅಪ್ಪ ಇಲ್ಲೇ ಹೋಗ್ಬಿಡ್ತೀನಿ. ಪಾಪ ತಂದೆ ತಾಯಿ ಏನೇನೋ ಕನ್ಸ್ಕೊಂಡಿರ್ತಾರೆ. ಈ ಥರ ಬಂದು ಬಿದ್ದು ಸತ್ತೋದ್ರೆ ಯಾರು ಹೊಣೆ? ಈ ಥರ ಸಾಯ್ಬೇಕಂದ್ರೆ ಎಂಥವ್ರು ಇದು ಹೊಟ್ಟೆ ಉರಿಯುತ್ತೆ. ಸುಮ್ಮನೆ ದಯವಿಟ್ಟು ವಿಡಿಯೋ ಮಾಡುವಾಗ ಕ್ಲೀನಾಗಿ ಮೆನ್ಷನ್ ಮಾಡಿ ಹೇಳ್ರಿ, ಇಂಥ ಜಾಗ ಈ ಥರ ಇದೆ. ಸುಮ್ಮನೆ ವಿಡಿಯೋ ಮಾಡಿ ನೋಡ್ರಿ ಇಲ್ಲಿ ಕೇರಳ ತರ ಐತೆ, ದುಬೈ ತರ ಐತೆ ಅಂತ ಹಾಕ್ಬಿಟ್ಟು ಹೋದ್ರೆ ಬಂದು ಬಿಡ್ತಾರೆ. ವಿಡಿಯೋ ಮಾಡುವಾಗ ಕ್ಲೀನಾಗಿ ಮೆನ್ಷನ್ ಮಾಡಿ ಹೇಳ್ರಿ, ಇಲ್ಲ ಎಂಥ ಬೀಚ್ ಬಂದ್ರು ಹೊಡೆಯೋಕ್ಕಾಗಲ್ಲ. ಇಲ್ಲಿ ನಾವು ಏನಂತ ಹೇಳ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ, ಈ ಜಾಗ ಎಚ್ಚರಿಕೆ ಒಂದು ಬೋಲ್ಡ್ ಒಂದು ಹಾಕಿದ್ರೆ ಸಾಕು, ಕಣೆಕರಿಗೆ ಪೊಲೀಸರಿಗೆ ಅದನ್ನ ಕೇಳ್ಕೊಂತೀವಿ. ಇಷ್ಟೊತ್ತಿಗೆ ಇದು ಕೇರಳ ಅಲ್ಲ, ಶಿವಮೊಗ್ಗ. ಎರಡನೇ ಬಾಡಿ. ನಿನ್ನೆ ಇಲಾಖೆಯವ್ರು ಬಂದು ಕಾರ್ಯಾಚರಣೆ ಮಾಡಿರೋದು, ಆದ್ರೂ ಇನ್ನೂ ಬಾಡಿ ಸಿಕ್ಕಿಲ್ಲ. ಈ ಜೋಡಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಜಾಗ ಸರಿ ಇಲ್ಲ, ಪಕ್ಕದಲ್ಲಿ ಸ್ಮಶಾನ ಇದೆ. ವಿಡಿಯೋ ಮಾಡಿದಾಗಿಂದ 3 ಜನ ಬಂದು ಸತ್ತೋಗಿದ್ದಾರೆ. ಈ ಜಾಗಕ್ಕೆ ಪ್ಲೀಸ್ ಯಾರು ಬರಬೇಡಿ ಅಂತ ನಾನು ಕೇಳ್ಕೊಂತೀನಿ. ದಯವಿಟ್ಟು ಯಾರು ಈ ಜೋಡಿಗೆ ಬರಬೇಡ್ರಿ ಅಷ್ಟೇ.